ಈಗ ಇದು ಎಲ್ಲ ಬೆರಳಲ್ಲೂ ನೋವು ಬರೋದಲ್ಲ, ಕಡಿಮೆ ಆಗಿದೆ. ಸ್ವೆಲ್ಲಿಂಗ್ ಇತ್ತಲ್ಲ ಸ್ವಲ್ಪ, ಹಿಂಗೆ ಮಾಡಿ, ಇವಾಗ ಹಿಂಗೆ ಮಾಡಿ. ನೋವು ಬರ್ತಿದ್ಯಾ? ಈ ಕಡೆ ಮಾಡಿ, ನೋವು ಬರ್ತಿಲ್ಲ. ಜಾಯಿಂಟ್ಸಲ್ಲೆಲ್ಲ ನೋವಿಲ್ಲ. ಈಗ ಮುಂಚೆಗಿಂತ ಸುಮಾರಷ್ಟು ಆರಾಮಾಗಿ ಓಡಾಡ್ತೀರಿ. ರುಮಟೈಡ್ ಆರ್ಥರೈಟಿಸ್ ಅಂತ, ಆಮವಾತ ಅಂತ ಕರೀತಾರೆ. ಊಟ ಮಾಡಿರುವಂಥದ್ದು ಸರಿಯಾಗಿ ಜೀರ್ಣನೂ ಆಗೋದಿಲ್ಲ, ಹಸುವು ಆಗೋದಿಲ್ಲ. ಊಟ ಬೇಕಂತಲೂ ಅನ್ಸೋದಿಲ್ಲ, ಜೀರ್ಣ ಆಗೋದಿಲ್ಲ. ಇದು ಕಾಮನ್ ಸಿಂಪ್ಟಮ್. ಅದು ಜೊತೆಯಲ್ಲಿ ಯಾವಾಗ ಸ್ವೆಲ್ಲಿಂಗ್ ಎಲ್ಲ ಬರ್ತದೆ, ಈಗ ಮೂವ್ ಮಾಡಿದಾಗೆಲ್ಲ ನೋವಾಗುತ್ತೆ. ಬೆಳಗ್ಗೆ ಎದ್ದು ಬೆರಳನ್ನು ಬಿಡಿಸೋಕ್ಕಾಗಲಿ, ನಡೆಯೋದಕ್ಕಾಗಲಿ, ಏನಾದ್ರು ಕೆಲಸ ಮಾಡೋದಕ್ಕಾಗಲ್ಲ, ಒಂಥರ ಜ್ವರ ಬಂದದ್ದು ಫೀಲ್ ಆಗ್ತಾ ಇರುತ್ತೆ. ಅವಾಗ ಮಲ್ಕೊಂಡೇ ಇರೋಣ ಅಂತ ಅನ್ನುವಂಥದ್ದು, ಸುಸ್ತು, ಆದಷ್ಟು ನೋವು. ಕೆಲವರಿಗೆ ಜಾಸ್ತಿ ಆಗ್ಬಿಟ್ಟು ಈ ಬೆರಳೆಲ್ಲ ಟ್ವಿಸ್ಟ್ ಆಗ್ಬಿಟ್ಟಿರುತ್ತೆ. ಬಟ್ ಇವರಿಗೆ ಅಷ್ಟು ಬೆರಳು ಟ್ವಿಸ್ಟ್ ಆಗೋಷ್ಟಾಗಿಲ್ಲ, ಬಟ್ ಸ್ವೆಲ್ಲಿಂಗ್ ಮಾತ್ರ ಇತ್ತು. ಆ ಸ್ವೆಲ್ಲಿಂಗ್ ಕಡಿಮೆ ಆಗಿದೆ. ಓಡಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಕಷ್ಟ ಇರ್ತಿತ್ತಲ್ಲ ನಿಮ್ಗೆ. ಇವಾಗ ಹೇಗಿದೆ? ಆಯುರ್ವೇದ ತಗೊಂಡ್ಮೇಲೆ ಕೆಲಸ ಮಾಡ್ತಾರಾ? ಮಾಡ್ತಾರೆ. ಏನೇನು ಕೆಲಸ ಮಾಡ್ತೀರಿ ಮನೆಯಲ್ಲಿ? ಮುದ್ದೆ ಮಾಡಕ್ಕಾಗುತ್ತೆ ಈಗ? ಮುಂಚೆ ಮಾಡಕ್ಕಾಗ್ತಿದ್ದಿಲ್ಲ. ಒಂದಿಷ್ಟು ಇಂಗ್ಲಿಷ್ ಮಾತ್ರ ತಿಂತಿದ್ರಲ್ಲ. ಅಲ್ಲ, ಅವಾಗ ಇಂಗ್ಲಿಷ್ ಮಾತ್ರ ತಗೋತಿದ್ದಾಗ ನೋವು ಇದ್ದೇ ಇರ್ತಿತ್ತ. ಆಯುರ್ವೇದ ತಗೊಂಡ್ಮೇಲೆ ಮುದ್ದೆ ಮಾಡೋಕ್ಕೂ ಆಗುತ್ತೆ, ನೋವು ಕಡಿಮೆ, ಸುಸ್ತು. ಆಯುರ್ವೇದ ಅನ್ನೋದು ಹಾಗೇನೆ. ಅಂದ್ರೆ ವಾತವನ್ನು ದೇಹದಿಂದ ಫಸ್ಟ್ ಹೊರಗೆ ಹಾಕಬೇಕು. ಹೊರಗೆ ಹಾಕಿದ ಮೇಲೆ ಅದು ವಾತ ಕಡಿಮೆ ಆಗುತ್ತೆ, ಇರೋ ನೋವನ್ನ ಕಡಿಮೆ ಮಾಡಬೇಕು. ಸಾಧಾರಣ ಈಗ ಒಂದೇ ತಿಂಗಳು ಮಾತ್ರ ನಾವೀಗ ಔಷಧ ಕೊಟ್ಟಿರೋದು ನಿಮಗೆ. ಅದು ಒಂದು 6 ರಿಂದ 7 ತಿಂಗಳು ನಾವು ಔಷಧವನ್ನು ಕೊಟ್ಟಾಗ ಈ ರುಮಟೈಡ್ ಆರ್ಥರೈಟಿಸ್ ತುಂಬಾ ಚೆನ್ನಾಗಿ ಕಡಿಮೆ ಆಗುತ್ತೆ. ಆಯುರ್ವೇದಕ್ಕೆ ಅಷ್ಟೊಂದು ಶಕ್ತಿ ಇದೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಆಯುರ್ವೇದ. ನೋಡಿ, ಈಗ ಸ್ವೆಲ್ಲಿಂಗ್ ಇಲ್ಲ, ಫ್ರೀ ಆಗಿರ್ತದೆ, ಓಡಾಡ್ಬೋದು ಅಲ್ವಾ, ಹಸುವಾಗುತ್ತೆ. ಈಗ ಒಂಥರ ಲವಲವಿಕೆ ಅನ್ಸುತ್ತಲ್ವಾ? ಈಗ ಒಂದೇ ತಿಂಗಳು ತಗೊಂಡಿರೋದು ನೀವು, ಇನ್ನು 5 ರಿಂದ 6 ತಿಂಗಳು ತಗೋಬೇಕು. ಅವಾಗ ಸಂಪೂರ್ಣವಾಗಿ ಗುಣವಾಗುತ್ತೆ.